ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇನ್ನೊಂದು ಮಾನ್ಸೂನ್ ರೈಡ್ಗೆ ಹೋಗೋಣ ಅಂತ ಇವತ್ತು ಬಂದಿರೋದು. ಹಾಯ್ ಸ್ನೇಹಿತರೆ, ಫಾಲ್ಸ್ ಅಂತ ಬಂದ್ರಿ. ಫಾಲ್ಸ್ ನಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸ್ನೇಹಿತರೆ, ಇವತ್ತು ಬಂದು ಸ್ಯಾಟರ್ಡೆ. ಇವಾಗ ಕೆಲಸ ಮುಗಿಸ್ಕೊಂಡು ನಾವಿರೋದು ಇವಾಗ ನೆಲಮಂಗಲ ಟೋಲ್ ಹತ್ರ. ಆಮೇಲೆ ಇವತ್ತೇನಪ್ಪ ಅಂದರೆ ಇನ್ನೊಂದು ಮಾನ್ಸೂನ್ ರೈಡ್ಗೆ ಹೋಗೋಣ ಅಂತ ಇವತ್ತು ಬಂದಿರೋದು. ಎಲ್ಲಿಗಪ್ಪ ಅಂತ ನೀವು ಆಗಲೇ ತಮ್ನೇಲಲ್ಲಿ ನೋಡಿರ್ತೀರ ಎಲ್ಲಿಗಂತ. ಸ್ನೇಹಿತರೆ, ಇದು ಬಂದು ಒನ್ ಆಫ್ ದ ಬ್ಯೂಟಿಫುಲ್ ವಾಟರ್ ಫಾಲ್ಸ್ ಆಗಿರುತ್ತೆ. ಅದಾದಮೇಲೆ ಇವಾಗ 23% ರೇನ್ ಇರೋದ್ರಿಂದ ತುಂಬ ವಾಟರ್ ಫಾಲ್ಸ್ ಹೆವಿಯಾಗಿರುತ್ತೆ ಅಂತ ಅದ್ರ ಮೇಲೆ ಪ್ರಿಡಿಕ್ಟ್ ಮಾಡ್ಕೊಂಡು ಹೋಗ್ತಿರೋದು. ತುಂಬ ಚೆನ್ನಾಗಿರೋ ವ್ಯೂ ಸಿಗುತ್ತೆ ನಮಗೆ ಅಂತ. ಆಮೇಲೆ ನನ್ನ ಜೊತೆ ಬಂದಿರೋದು ಇವತ್ತು ಅಭಿಷೇಕ್ ಅಂತ. ನೀವು ಸ್ನೇಹಿತರೆ ಫಸ್ಟ್ ಬ್ಲಾಗ್ ನೋಡಿದರೆ ನಂದು ಚಿಕ್ಕಮಂಗ್ಳೂರಲ್ಲಿ ಇವನ ಜೊತೆಗೆ ನಾನು ರೈಡ್ ಮಾಡಿದ್ದು. ಆಮೇಲೆ ಇವತ್ತು ನಮ್ಮ ಜೊತೆಗಿರೋದು ನೋಡಿ ಡ್ಯೂಕ್ 390. ಗಾಡಿಯಲ್ಲೇ ಇವತ್ತು ನಾವು ಹೋಗ್ತಿರೋದು ರೈಡ್ಗೆ. ಇವಾಗ ಟೈಮ್ ಬಂದು ನಾವು 6:10ಗೆ ಮನೆ ಬಿಟ್ಟಿದ್ದು. ಟೈಮ್ ಬಂದು 6:40 ಆಗಿದೆ. ಇವಾಗ ನೆಲಮಂಗಲ ಟೋಲು. ಇಲ್ಲಿಂದ ಡೈರೆಕ್ಟು ನೆಕ್ಸ್ಟ್ ಸ್ಟಾಪು ಬ್ರೇಕ್ಫಾಸ್ಟ್ಗೆ ಎಲ್ಲಿ ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ, ನಿಮಗೂ ತೋರಿಸ್ತೀನಿ. ವ್ಲಾಗ್ನ ಫುಲ್ ನೋಡಿ, ಫುಲ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಬನ್ನಿ ಇವಾಗ ಹೋಗೋಣ. ಸ್ನೇಹಿತರೆ, ಇವಾಗ ನಾಗಮಂಗಲ ಹತ್ರ ಇದ್ದೀರಿ ನೋಡಿ. ಅಭಿಷೇಕ್ ಇವಾಗ ಅಲ್ಲಿಗೆ ಹೋಗೋನೆ, ನೇಚರ್ಗೆ ಹೋಗಿ. ಇವಾಗ ನಾಗಮಂಗಲ ಟೋಲ್ ಹತ್ರ ಇದ್ದೀವಿ. ಬರೀ 30 ಮಿನಿಟ್ಸಲ್ಲಿ ನೋಡಿ, ಅಲ್ಲಿ ಬಿಟ್ಟಿದ್ದು ನಾವು 6 o'clockಗೆ. ಇಲ್ಲಿ ಬಂದು ಒಂದು 10 ಮಿನಿಟ್ಸ್ ಆಯಿತು. ಕಾಣಿಸ್ತಾ ಇತ್ತು ಇರುವ ಟೈಮು ಸ್ನೇಹಿತರೆ 7:30. ಇವಾಗ ಬರೀ 30 ಮಿನಿಟ್ಸಲ್ಲಿ 76 ಕಿಲೋಮೀಟರ್ಸ್ ಕವರ್ ಮಾಡಿರೋದು. ಸ್ಪೀಡ್ ಬಂದು 154, 160. ಅವನಂತೂ ಚೆಚ್ತವ್ನು ಗಾಡಿನ ಹಾಕ್ಕೊಂಡು. ಹಿಂದೆ ಬೇರೆ ಕುತ್ಕೊಳಕ್ಕಾಗ್ತಿಲ್ಲ. ಇದು ಹೆಲ್ಮೆಟ್ ನಂದು ಒಳಗಡೆ ಕುಷನ್ ಎಲ್ಲ ಲೂಸ್ ಅನಿಸುತ್ತೆ. ಫುಲ್ ಹಿಂಗೆ ಅಂತೈತೆ ಈ ಪಾಟಲ್ಲಿ. ಇವಾಗ ನೋವು ಹಿಡ್ಕೊಂಬಿಟ್ಟೈತೆ ನನಗೆ. ಆದರೆ ಅರೌಂಡ್ ಬರೀ 30 ಮಿನಿಟ್ಸಲ್ಲಿ 76 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀರಿ. ಇವಾಗ ಇಲ್ಲೇನಕ್ಕಪ್ಪ ನಿಲ್ಸಿರೋದಂದರೆ ಇದು ಸ್ವಲ್ಪ ಪೇಯ್ನ್ ಜಾಸ್ತಿ ಆಗೋಯ್ತು. ಅದಕ್ಕೋಸ್ಕರ ಸ್ವಲ್ಪ ನಿಲ್ಲಿಸಿ ಏನಾದರೂ ಕುಡ್ಕೊಂಡು ಹೋಗೋಣ ಅಂತ. ಅವನಿವಾಗ ನೋಡಿ ಇಲ್ಲಿ ಬರ್ತಾವನೆ. ಇವಾಗ ಇಲ್ಲಿ ಸ್ವಲ್ಪ ಏನಾದ್ರು ಕಾಫಿ ಗೀಫಿ ಕುಡ್ಕೊಂಡು ಬಿಡೋದು. ಸ್ನೇಹಿತರೆ, ಇವಾಗ ಕಾಫಿ ಕುಡ್ದಾಯಿತು. ಇವಾಗ ಸೀದಾ ಗಾಡಿ ಎತ್ಕೊಂಡು ಇವಾಗ ನಿಮ್ಮ ಹರ್ಷಗೌಡ ಗಾಡಿ ಓಡಿಸೋದು. ಇವಾಗ ಇಲ್ಲಿಂದ ಚಂದ್ರಾಯಪಟ್ಟಣನ ಚಂದ್ರಾಯಪಟ್ಟಣ ಹತ್ರ ಹೋಗಿ ಅಭಿಷೇಕು ಇತ್ತಂದಿಲ್ಲ, ಏನು ರೈನ್ ಕೋಟ್ ತಂದಿಲ್ಲ. ಅದಕ್ಕೋಸ್ಕರ ಇವಾಗ ಅಲ್ಲೋಗಿ ಒಂದು ಸ್ಟಾಪ್ ಕೊಡಬೇಕು. ಇದೇನಿದು ಹಜಾರ್ಡ್ ಲೈಟ್ ಸ್ನೇಹಿತರೆ. ನಾವಿವಾಗಿರೋದು ಇದು ಹಾಸನ್ ಟೋಲು. ಗಾಡಿ ಫುಲ್ ಸ್ಮೂತಾಗಿತ್ತಂತ ಫುಲ್ ಚೆಚ್ಕೊಂಡು ಬಂದ್ಬಿಟ್ಟಿದ್ದೀನಿ. ಇವನು ಲೊಕೇಶನ್ನೇ ನೋಡ್ಕೊಂಡಿಲ್ಲ. ನಾವು ಚಂದ್ರಾಯಪಟ್ಟಣ ಹತ್ರನೇ ಲೆಫ್ಟ್ ಹೋಗ್ಬೇಕಾಗಿತ್ತು. ಚಂದ್ರಾಯಪಟ್ಟಣ ಮೇಲೆ ಹೋಗ್ಬೇಕಾಗಿದ್ದು ಡೈರೆಕ್ಟ್ ಹಾಸನ್ಗೆ ಬಂದುಬಿಟ್ಟಿದ್ದೀರಿ. ಇವಾಗ ಹಾಸನ್ಗೆ ಬಂದುಬಿಟ್ಟಿದ್ದೀರಿ. ಇವಾಗ ಇನ್ನೂ ಎಕ್ಸ್ಟ್ರಾ 40 ಕಿಲೋಮೀಟರ್ಸ್ ಎಕ್ಸ್ಟ್ರಾ ಆಯ್ತು. ಇವಾಗ ನಾವು ಚಂದ್ರಾಯಪಟ್ಟಣ ಹತ್ರ ಲೆಫ್ಟ್ ತೊಗೊಂಡಿದ್ರೆ 60 ಕಿಲೋಮೀಟರ್ಸ್ ಏನೋ ಇರ್ತಿತ್ತು. ಇವಾಗ ಹೊಟ್ಟೆ ಬೇರೆ ಎಸೀತೈತೆ ಫುಲ್ಲು. ಹೋಟ್ಲು ಬೇರೆ ಸಿಕ್ಕಿಲ್ಲ. ನಾನು ಎಂಪೈರಲ್ಲಿ ಮಾಡೋಣ ಅಂದೆ. ನಾನು ಗಾಡಿ ಇದ್ದಿದ್ದು ಸ್ಮೂತ್ಗೆ ಹೊಡ್ಕೊಂಡು ಅಂದ್ಬಿಟ್ಟಿದ್ದೀನಿ. ಎಂಪೈರ್ ಹೋಟ್ಲು ನೋಡಿಲ್ಲ, ಏನೂ ನೋಡಿಲ್ಲ.
ಇವಾಗ ಊಟ ಮಾಡಿಕೊಂಡು ತಿರ್ಗಾ ಎಕ್ಸ್ಟ್ರಾ ಒಂದು 40 ಕಿಲೋಮೀಟ್ರ್ ಹೊಡ್ಕೊಂಡು ಹೋಗಬೇಕು. ಅದೆಲ್ಲ ಇವಂದೇ ತಪ್ಪು, ಇವನು ಲೊಕೇಶನ್ ನೋಡ್ಕೊಂಡಿಲ್ಲ. ಬನ್ನಿ ಪರವಾಗಿಲ್ಲ, ನೀವು ವ್ಯೂ ಎಂಜಾಯ್ ಮಾಡಿ. ಸರಿ ಬನ್ನಿ, ಇವಾಗ ಯಾವ್ದಾರು ಒಂದು ಹೋಟ್ಲಿಗೆ ಹೋಗಿ ಫಸ್ಟ್ ಊಟ ಮಾಡೋಣ. ಊಟ ಮಾಡಿಕೊಂಡು ಹೋಗೋಣ. ಇವಾಗ ಇವನು ಗಾಡಿ ಓಡಿಸ್ತಾನೆ, ನಾನು ಲೊಕೇಶನ್ ನೋಡ್ಕೊಂಡು. ಸರಿ ಬನ್ನಿ ಸ್ನೇಹಿತರೆ. ಇವಾಗ ನೋಡಿ ಇಲ್ಲಿಂದ ಲೆಫ್ಟ್ ಹೋಗ್ತಾ ಇದ್ದೀವಿ. ಸ್ನೇಹಿತರೆ ಇವಾಗ ಫ್ಯೂಲ್ ಅಪ್ ಮಾಡ್ಸೋಕೆ ಬಂದಿದ್ದೀವಿ. ಹಾಯ್ ಸ್ನೇಹಿತರೆ, ಹರ್ಷ ಗೌಡ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಹೇಳಿ ಅಣ್ಣ. ಸ್ನೇಹಿತರೆ ಇವಾಗ ಫ್ಯೂಲ್ ಅಪ್ ಆಯಿತು, ಫುಲ್ ಟ್ಯಾಂಕ್. ಈ ಡೆಂಟ್ ಆಗಿರೋದ್ರಿಂದ ಒಂದು 5 ml ಕಮ್ಮಿ ಆಗಿಬಿಡೈತೆ. ಇವಾಗ ಇಲ್ಲಿಂದ ಮುಂದೆ ಒಂದು ಹೋಟ್ಲ್ ಐತೆ, ಊಟ ಮಾಡಿಕೊಂಡು, ಊಟ ಅಲ್ಲ ನಾಷ್ಟ ಮಾಡಿಕೊಂಡು ಹೊಡ್ಬೇಕು. ಬೇರೆ ನೋಡಿ ಇದೆ ಹೋಟೆಲ್. ಬಾರ್ಗೆ ಹೋಗ್ತಿಲ್ಲ, ಇಲ್ಲಿ ಲಕ್ಷ್ಮೀ ಕಾಂಪ್ಲೆಕ್ಸ್ ನೋಡಿ ಸ್ನೇಹಿತರೆ, ಇಲ್ಲ ಇದೆ ಇಲ್ಲಿ ಹೋಟ್ಲ್. ಹೆಂಗೋ ಹೋಟ್ಲ್ ಸಿಕ್ತು. ಇವಾಗ ತಿನ್ಕೊಂಡು ಹೊಟ್ಟೆ ಪೂಜೆ ಮಾಡಿಕೊಂಡು ಇಂದ ಹೊರಡಬೇಕು. ಸ್ನೇಹಿತರೆ ಇವಾಗ ಇಡ್ಲಿ ವಡೆ ಆರ್ಡ್ರ್ ಮಾಡಿದ್ದೀವಿ. ಇವಾಗ ಹೊಟ್ಟೆ ಪೂಜೆ ಮಾಡಿಕೊಂಡು ಹೊರಡೋಣ. ಸ್ನೇಹಿತರೆ ಇವಾಗ ಇಡ್ಲಿ ವಡೆ ತಿನ್ಕೊಂಡು ಬಂದು ಇವಾಗ ಸ್ವಲ್ಪ ಎನರ್ಜಿ ಸಿಕ್ಕೈತೆ ಹೋಗೋಕ್ಕೆ. ನಿದ್ದೆ ಅಂತೂ ಇನ್ನೂ ಬರ್ತಿಲ್ಲ. ನೋಡೋಣ, ಅಲ್ಲಿ ಹೋಗಿ ವಾಪಸ್ ಬರುವಾಗಂತೂ ಪಕ್ಕ ನಿದ್ದೆ ಬರುತ್ತೆ. ಮಧ್ಯಾಹ್ನ ಊಟ ಮಾಡಿದ್ರೆ ನಿದ್ದೆನೇ. ಸ್ನೇಹಿತರೆ ಮಳೆ ನೋಡಿ, ಮೋಡ ಹೆಂಗೈತೆ. ಆಗೋ ಈಗೋ ಹೇಗೋ ಇವಾಗ ರೈನ್ ಕೋಟ್ ಸಿಗೋದು ಒಂದು ಅಂಗಡಿ ಸಿಕ್ತು. ಅವನು ಅಭಿಷೇಕು ರೈನ್ ಕೋಟ್ ಮರ್ತೋಗ್ಬಿಟ್ಟಿದ್ದ. ಅದಕ್ಕೋಸ್ಕರ ಇವಾಗ ರೈನ್ ಕೋಟ್ ಇಸ್ಕೊಳಕ್ಕೆ ಹೋಗ್ತಾವನೆ. ರೈನ್ ಕೋಟ್ ಇಸ್ಕೊಂಡು ಹೊರಡೋಣ. ಸ್ನೇಹಿತರೆ ನೋಡಿ ರೈನ್ ಕೋಟ್ ಹೆಂಗಿದೆ, 100 ರೂಪಾಯಿ. ಮೇಲಿಂದ ಕೆಳಗಡೆವರೆಗೂ ಕವರ್ ಆಗುತ್ತೆ ಇವಾಗ ಅಭಿಷೇಕಿದು. ಸ್ನೇಹಿತರೆ ಫುಲ್ ಪ್ಯಾಕ್ಡ್, ಫುಲ್ ಪ್ಯಾಕ್ಡ್ ಆಗಿದ್ರೆ ಮಳೆ ಸ್ಟಾರ್ಟ್ ಆಯಿತು. ಇವಾಗ ಹೊರಡೋಣ ಬನ್ನಿ. ಸ್ನೇಹಿತರೆ ಇವಾಗ ಇಲ್ಲ ಈ ಅಂಗಡಿಯಲ್ಲಿ ಟೀ ಕುಡಿಯೋಕೆ ನಿಲ್ಸಿದ್ದೀರಿ. ನೋಡಿ ಗಾಡಿ ಹೇಗಿದೆ. ಕಂಪ್ಲೀಟ್ ಫಾಗಲ್ಲಿ ಕವರ್ ಆಗಿಬಿಟ್ಟೈತೆ. ನೋಡಿ ಸ್ನೇಹಿತರೆ, ಕಂಪ್ಲೀಟ್ ಫಾಗಲ್ಲಿ ಕವರ್ ಆಗಿದೆ. ಕ್ರೇಜ್ ಆಗೈತೆ. ಫಾಲ್ಸ್ ಹತ್ರ ಹೋಗಬೇಕು ಅಂತ ಕಾಯ್ತಿರೋದಷ್ಟೇ. ಇವಾಗ ಫಾಲ್ಸ್ಗೆ ಹೋಗಿ ಫಾಲ್ಸ್ ನೋಡಬೇಕು ಅಂತ. ಸ್ನೇಹಿತರೆ ಏನು ಎಷ್ಟೆಲ್ಲ ಫಾಗ್ ತುಂಬ್ಕೊಂಡ್ಬಿಟ್ಟಿದೆ. ಸ್ವಲ್ಪ ನಿಧಾನಕ್ಕೆ ಹೋಗೋಣ. ನೋಡಿ ಆ ಕಡೆ ಪಾತಾಳ. ಸ್ನೇಹಿತರೆ ಫೈನಲಿ ರೀಚ್ ಆಗಿದ್ದೀವಿ. ನೋಡಿ ಹೇಗಿದೆ, ಫುಲ್ ಫಾಗು. ನಾನು ರೈನ್ ಕೋಟ್ ಎಲ್ಲ ಬಿಚ್ಚಿಬಿಟ್ಟಿದ್ದೀನಿ. ಏನು ಮಳೆನ ಅಷ್ಟು ಜೋರಾಗಿ ಬರ್ತಿಲ್ಲ, ಬರೀ ಜರಿ ಮಳೆ, ಡ್ರಿಝಲ್ ಆಗ್ತಾಯಿದೆ ಅಷ್ಟೇ. ಅದಕ್ಕೋಸ್ಕರ ರೈನ್ ಕೋಟ್ ಬಿಚ್ಚಿಬಿಟ್ಟಿದ್ದೀನಿ. ಫಾಗ್ ಅಂತೂ ಹೆವಿ ಆಗೈತೆ. ಫಾಲ್ಸ್ ಕಾಣಿಸುತ್ತೋ ಅಲ್ವೋ ಗೊತ್ತಾಗ್ತಿಲ್ಲ. ಬನ್ನಿ ಹೋಗಿ ನೋಡೋಣ. ಸ್ನೇಹಿತರೆ ಫಾಲ್ಸ್ ಹತ್ರ ಬಂದ್ರಿ. ಫಾಲ್ಸ್ ನಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ.
ಏನು ಕ್ರೇಜಿ ಆಗೈತೆ ಅಂದರೆ ಫಾಲ್ಸು. ಒಬ್ಬ ನೋಡಿ ಹೆಂಗೆ ಪ್ಯಾಕ್ ಆಗ್ಬಿಟ್ಟವನೆ. ಕ್ರೇಜಿಯಾಗಿ ಕಾಣಿಸ್ತಾ ಇತ್ತು ಫಾಲ್ಸು. ಬನ್ನಿ ನಿಮಗೆ ಫಾಲ್ಸ್ ತೋರಿಸ್ತೀನಿ ಇವಾಗ. ನೋಡಿ ಹೇಗಿದೆ, ಇಂದಾಗ ನಡ್ಕೊಂಡು ಹೋಗ್ಬೇಕು. ಫಾಲ್ಸು ನನ್ನ ಪಕ್ಕದಲ್ಲಿ ಕಾಣಿಸ್ತಾ ಐತೆ, ಆದರೆ ನಿಮಗೆ ಆಮೇಲೆ ಈ ವ್ಯೂ ತೋರಿಸ್ತೀನಿ. ನನ್ನ ಪಕ್ಕದಲ್ಲಿರೋದು ಇಳಿಯೋಕ್ಕೆ ಎಷ್ಟು ದೊಡ್ಡದು ಕೊಟ್ಟವ್ರು ಇದು. ಇದ್ರೆ ನೋಡಿ, ಇದು ಕ್ರೇಜ್ ಆಗೈತೆ. ಬನ್ನಿ ನಾನು ನಿಮ್ಗೆ ಇನ್ನೂ ಕೆಳಗಡೆ ಹೋಗಿ ತೋರಿಸ್ತೀನಿ. ಸೀರಿಯಸ್ಸಾಗಿ ಕ್ರೇಜ್ ಆಗೈತೆ ಫಾಲ್ಸ್. ಸ್ನೇಹಿತರೆ, ಫೈನಲಿ ಫಾಲ್ಸ್ ಹತ್ರ ಬಂದ್ರಿ. ಇವಾಗ ನಿಮಗೆ ಫಾಲ್ಸ್ ತೋರಿಸ್ತೀನಿ, ನೋಡಿ ಹೇಗಿದೆ ಅಂತ. ಬರೀ ಫಾಲ್ಸ್ ನೋಡಿಕೊಂಡು ವ್ಯೂನ ನೋಡಿ ಎಂಜಾಯ್ ಮಾಡ್ಕೊಂಡು ಬನ್ನಿ ಇವಾಗ. ಸ್ನೇಹಿತರೆ, ಇವಾಗ ಮೇಲೆ ಬಂದಾಯಿತು. ಇದೇ ಎಂಟ್ರೆನ್ಸು. ಇಂದ ಫಸ್ಟ್ ವ್ಯೂನ ನೋಡಿ ಹಿಂಗೆ ಕಾಣಿಸೋದು. ಕ್ಯಾಮ್ರಲ್ಲಿ ಕಾಣಿಸಿರ್ಬೋದು ಜಾಸ್ತಿ, ಇದು ಸೀರಿಯಸ್ ಆಗಿದ್ದರಿಂದ ಹೆವಿ ದೊಡ್ಡದಾಗಿ ಕಾಣಿಸ್ತಿದೆ. ಝೂಮ್ ಆಗಿ ತೋರಿಸ್ತೀನಿ. ಸ್ನೇಹಿತರೆ, ನೋಡಿದ್ರಲ್ಲ ಫೈನಲ್ ವ್ಯೂ ಹೇಗಿತ್ತು ಅಂತ. ಝೂಮ್ ಆಗಿಬಿಟ್ಟೈತೀನಿ. ಅದೇ ಫೈನಲ್ ವ್ಯೂ. ಫಾಲ್ಸ್ ಅಂತೂ ತುಂಬ ಕ್ರೇಜಿಯಾಗಿತ್ತು. ನೀವು ಮಾನ್ಸೂನಲ್ಲಿ ಬಂದಿದ್ದರೆ ಹೇಳಿ ನಿಮ್ಮ ಬಂತಂಗೆ ಹೇಗಿತ್ತು ಅಂತ. ಹೆಂಗೆ ಅನಿಸ್ತು? ಸೂಪರಾಗಿತ್ತು. ಎನರ್ಜಿ ಏನೂ ಖಾಲಿ ಆಗಿಲ್ಲ. ನಮ್ಮ ವರ್ಷಕ್ಕೆ ಸೂಪ್ ಖಾಲಿ ನೋಡಿ. 700 ಸ್ಟೆಪ್ಸ್ ಅಂತ ಸೌಂಡ್ ಬೇರೆ ಮಾಡ್ತಾವೆ. ಫುಲ್ ಸುಸ್ತಾಗ್ಬಿಟ್ಟಿದೆ. ಫುಲ್ ಎನರ್ಜೆಟಿಕ್ ನಾವೆಲ್ಲ. ಇವಾಗ ಹರ್ಷನೇ 270 ಕಿಲೋಮೀಟರ್ ಓಡಿಸ್ತಾನೆ. ಏನು ನಾಳೆ ಹೋಗಿ ಸೇರ್ತೀನಿ ಮನೆಗೆ ಪಕ್ಕ, ಹರ್ಷ ಓಡಿಸಿದ್ರೆ ಅಲ್ವೇನಾ? ವ್ಯೂ ಅಂತೂ ಕ್ರೇಜಿ ಇತ್ತು ಸ್ನೇಹಿತರೆ. 20 ರೂಪೀಸ್ ಬೈಕಿಗೆ ಎಂಟ್ರಿ ಫೀ. ವರ್ತ್ ಇಟ್. 20 ರೂಪೀಸ್ ಕೊಟ್ಟು 20 ಈ ಥರ ಒಳ್ಳೆ ವಾಟರ್ ಫಾಲ್ಸ್ ನೋಡ್ತೀರಿ ಅಂತ ಅಂದ್ಕೊಂಡಿದ್ದೀರಾ? 20 ರೂಪೀಸ್ಗೆ ಒಳ್ಳೆ ವ್ಯೂ ನೋಡಿದ್ರಲ್ಲ ನೀವು. ಫ್ರೀಯಾಗಿ ವ್ಯೂ ತೋರಿಸ್ಬಿಟ್ಟ ನಮ್ಮ ಹರ್ಷ ನಿಮ್ಮನ್ನ. ಇಲ್ಲೇ ಕೊಡೋ ಗಾಡಿ ಇದ್ರೆ ಸೀರಿಯಸ್ ಕ್ರೇಜ್ ಇತ್ತು. ಇವಾಗ ಡೈರೆಕ್ಟ್ ಇಲ್ಲಿಂದ ಮನೆಗೆ ಹೋಗಲ್ಲ, ಇವಾಗ ತಿನ್ಕೊಂಡು ಆಮೇಲೆ ಮನೆಗೆ ಹೋಗೋದು. ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಅಲ್ಲಿ ತನಕ ಸಿ ಯು, ಟಾಟಾ, ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಹರ್ಷ ಗೌಡ.